ಇದೆ ಕೈಲಾಸಗುಡ್ಡಕ್ಕೆ ಹೋಗೋ ದಾರಿ. ಯಲ್ಲಾಪುರ ಸಿರ್ಸಿಯಿಂದ ಬರ್ತಾ ರೈಟಿಗೆ, ಯಲ್ಲಾಪುರ ಸೈಡಿಂದ ಬರ್ತಾ ಲೆಫ್ಟಿಗೆ. ರೋಡು ತುಂಬ ಆಫ್ ರೋಡ್ ಇದೆ. ಹಿಂಗೆ ಫುಲ್ಲು ಮೇಲ್ಗಡೆವರೆಗೂ ರೋಡ್ ಇದೆ, ರಸ್ತೆ ಇದೆ, ಆದರೆ ತುಂಬ ಕಠಿಣವಾಗಿದೆ ರೋಡ್. ಆಫ್ ರೋಡಿಂಗ್ ಮಾಡೋರಿಗೆ ತುಂಬ ಚೆನ್ನಾಗಿದೆ ಈ ರೋಡು. ಬಟ್ ನಮ್ಮ ಹತ್ರ ಸದ್ಯಕ್ಕೆ ಆಫ್ ರೋಡಿಂಗ್ ವೆಹಿಕಲ್ಸ್ ಯಾವುದೂ ಇಲ್ಲ. ಫುಲ್ ಡೀಪ್ ಫಾರೆಸ್ಟು, ರೋಡ್ ಬೇರೆ ಚೆನ್ನಾಗಿಲ್ಲ. ಇದರಲ್ಲಿ ಹೋಗ್ತಾ ಇದ್ದೀವಿ, ಫುಲ್ ಅಪ್ ಇದೆ. ಇಲ್ಲಿ ಏನೇ ಆದರೂ ಯಾರು ಏನೂ ಸಿಗಲ್ಲ. ಇಲ್ಲಿ ಹತ್ರ ಮನೆಗಳು ಯಾವುದೂ ಇಲ್ಲ, ಇಲ್ಲಿ ಯಾರು ಓಡಾಡೋದು ಇಲ್ಲ ಅಷ್ಟೊಂದು. ನ್ಯೂ ಪ್ಲೇಸ್, ಅಡ್ವೆಂಚರಸ್ ಪ್ಲೇಸ್ ಅಂತ ಹೋಗ್ತಾ ಇದ್ದೀವಿ. ನೋಡೋಣ ಮುಂದೆ ಹೋಗಿ ಏನಿದೆ ಸರ್ಪ್ರೈಸ್ ಎಲಿಮೆಂಟ್ಸ್ ನೋಡೋಣ. ಬಿದಿರು ಮಟ್ಟಿಗಳು, ಸುತ್ತ ಕಾಡುಗಳು, ಯಾರು ಕೂಗಿದರು ಕರೆ ಹೋಗೋಡದ ಜಾಗಗಳು. ಯಪ್ಪ ಅಯ್ಯಯ್ಯೋ, ರಸ್ತೆಯೇ ಇಲ್ಲ, ಬಿದಿರು ಮಟ್ಟಿ ಎಲ್ಲ ರಸ್ತೆಯಲ್ಲೇ ಇದೆ. ಅಯ್ಯೋ, ಗಾಡಿಯೂ ಬಂದುಬಿಟ್ಟ. ವಾರ ನೋಡಿ ಬಿಡು, ಪ್ರಾಣಿ ಗಿಣಿ ಬಂದ್ಬಿಟ್ಟವು ಕಾಡಿದ್ದು. ಯಪ್ಪ ರೋಡು ಮಕ್ಕಳರೇ ಅದೇ. ಶ್ರೀ ಕ್ಷೇತ್ರ ಕೈಲಾಸನಾಥೇಶ್ವರ ಕೈಲಾಸಗುಡ್ಡ. ಇದು ಇಲ್ಲಿ ದೇವರಿದೆ. ಇಂದ ಒಳಗಡೆ ಹೋಗೋಣ. ಪ್ಲೇಸಸ್ ಸ್ಪಾಟ್, ಡೀಪ್ ಫಾರೆಸ್ಟ್ ಮಧ್ಯ ಒಂದು ದೇವಸ್ಥಾನ. ಸುತ್ತಲೂ ಇದು ಪೀಕು ಆ್ಯಕ್ಚುಲಿ, ಸುತ್ತಲೂ ಡೀಪ್ ಫಾರೆಸ್ಟು. ಆ ಕಡೆ ಎಲ್ಲ ನೈಸಾಗಿ ಚೆನ್ನಾಗಿ ಕ್ಲೌಡ್ ಇದೆ. ಇವತ್ತು ವೆದರ್ ಕೂಡ ಚೆನ್ನಾಗಿದೆ. ಇಲ್ಲಿ ವೈಲ್ಡ್ ಎನಿಮಲ್ಸ್ ಎಲ್ಲ ಜಾಸ್ತಿ ಇರುತ್ತೆ. ಈ ಥರ ಪ್ಲಾಸ್ಟಿಕ್ನೆಲ್ಲ ಬಿಸಾಕಬೇಡಿ ಪ್ಲೀಸ್, ಡೋಂಟ್ ಲಿಟ್ಟರ್. ಈ ಥರ ರೋಡ್ಗಳನ್ನೆಲ್ಲ ಇಲ್ಲಿ ಯಾರೂ, ಇಲ್ಲಿ ಆ್ಯಕ್ಚುಲಿ ಅವಶ್ಯಕವಾಗಿ ಯಾವಾಗಲೂ ಪೂಜೆ ಇರಲ್ಲ ಅಂತ. ಒಂದು ದೇವಸ್ಥಾನ ಅಲ್ಲಿ ಹಳೆ ಕಾಲದ ದೇವರಿದೆ. ಇದು ಇಲ್ಲೇ ಇಟ್ಟು ಇರೋದು. ಇಲ್ಲಿ ಶಿವರಾತ್ರಿ ಆ ಥರದ ಒಕೇಶನಲ್ಲಿ ಮಾತ್ರ ಪೂಜೆ ನಡೀತೆ. ಇದು ಬಿಟ್ಟರೆ ಇಲ್ಲ ಎಲ್ಲೂ ಸದ್ಯದಲ್ಲಿ ಹತ್ರದಲ್ಲಿ ಏನೂ ಇಲ್ಲ. ನೆಕ್ಸ್ಟು ಮುಂದೆ ಅಲ್ಲೊಂದು ಮೇಲ್ಗಡೆ ವಾಚ್ ಟವರ್ ಇದೆ. ಮೇಲ್ಗಡೆ ವೆದರು ಎಲ್ಲ ಸುತ್ತ ವ್ಯೂ ಎಲ್ಲ ನೋಡೋಕ್ಕೆ ಅಂತ ಅಲ್ಲಿ ಹೋಗ್ತಾಯಿದ್ದೀವಿ. ಇದಾದಮೇಲೆ ಇಲ್ಲಿರೋದು ಇಷ್ಟೇ. ಇದಾದಮೇಲೆ ಮೇಲ್ಗಡೆ ಒಂದು ವಾಚ್ ಟವರ್ ಇದೆ. ಅದಾದಮೇಲೆ ಇಲ್ಲಿಂದ ಮೇಲ್ಗಡೆ BSNL ಎಕ್ಸ್ಚೇಂಜ್ ಆಫೀಸ್ ಇದೆ. 1986 ಟೈಮಲ್ಲಿ ಕನ್ಸ್ಟ್ರಕ್ಟ್ ಮಾಡಿರೋದು.
ಇವಾಗ ಅದೇನು ವರ್ಕಿಂಗ್ ಕಂಡೀಷನಲ್ಲಿ ಇಲ್ಲ. ಮುಂಚೆ ಇಲ್ಲಿ ವೆಂಕಟರಮಣ ನಾಯ್ಕ್ ಅಂತ ಅನ್ನೋರು ವರ್ಕ್ ಮಾಡ್ತಿದ್ರು. ಆ ಟೈಮಲ್ಲಿ ಇದ್ದಿದ್ದು 1980 ಟು 90 RS ರೇಂಜಲ್ಲಿ. ಅದನ್ನು ನೋಡೋಣ ಅದು ಯಾವ ಕಂಡೀಷನಲ್ಲಿ ಐತೆ. ಫುಲ್ ಅಬಾಂಡೆಡ್ ಆಗಿದೆ ಅನಿಸುತ್ತೆ, ನೋಡಿ ತಿಳಿಸ್ತೀನಿ. ಇಲ್ಲಿರೋದು ವಾಚ್ ಟವರು. ಮೇಲ್ಗಡೆ ಹೋಗಿದ್ರೆ ಸುತ್ತ ಜಾಗನೆಲ್ಲ ನೋಡ್ಬೋದು. ಇದೆ ವಾಚ್ ಟವರು. ಮೇಲ್ಗಡೆ ಹೋಗೋ ತನಕ ಮೆಟ್ಲಿದೆ, 2 ಸ್ಟೆಪ್ಪಲ್ಲಿ ಮಾಡಿದ್ದಾರೆ. ಇಲ್ಲಿ ಯಾವುದೇ ರೀತಿ ಪಾರ್ಕಿಂಗಿಗಾಗಲಿ ಅಥವಾ ಏನೇ ಫೆಸಿಲಿಟಿ ಇಲ್ಲ, ಎಲ್ಲಾದರೂ ನೀವೇ ತಂದ್ಕೋಬೇಕು. ಅಬಾಂಡೆಡ್ ಆಗಿರೋ BSNL ಟವರ್ ಇಲ್ಲಿ ನೋಡ್ತಾ ಇರ್ಬೋದು. ಡಿಪಾರ್ಟ್ಮೆಂಟ್ ಆಫ್ ಟೆಲಿಕಾಮ್, ಸೌದರ್ನ್ ಟೆಲಿಕಾಮ್ ರೀಜನ್, ಮೈಕ್ರೋವೇವ್ RR ಸ್ಟೇಷನ್, ತಾರ್ಗೋಡ್. ಸೊ ಇದು ಅರೌಂಡ್ ನಾನು ಹೇಳ್ದಂಗೆ ಅರ್ಲಿಯರ್ 1980 ಆ ರೇಂಜಲ್ಲಿ ಸ್ಟಾರ್ಟ್ ಆಗಿತ್ತು. ಬಟ್ ಇವಾಗ ಇದು ವರ್ಕಿಂಗ್ ಕಂಡೀಷನಲ್ಲಿಲ್ಲ, ಯಾರೂ ವರ್ಕ್ ಮಾಡ್ತಿಲ್ಲ. ಇದು ಅಬಾಂಡೆಡ್ ಆಗಿದೆ. ಟವರ್ ಒಂದೇ ಇದೆ, ಟವರ್ ಕೂಡ ವರ್ಕಿಂಗ್ ಕಂಡೀಷನಲ್ಲಿಲ್ಲ ಇಟ್ ಸೀಮ್ಸ್. ಇಲ್ಲೆಲ್ಲ ಕ್ಲೋಸ್ ಮಾಡಿದ್ದಾರೆ ಆಫೀಸಿಗೆ ಬೀಗ ಹಾಕಿದ್ದಾರೆ. ಇಲ್ಲಿ ಇಲ್ಲ, ಟವರ್ ಒಂದು ವರ್ಕಿಂಗ್ ಕಂಡೀಷನಲ್ಲಿದೆ ಆ್ಯಕ್ಚುಲಿ. ಒಳಗಡೆ ಫ್ಯಾನ್ಸ್ ಎಲ್ಲ ರನ್ ಆಗ್ತಿದೆ, ಅದು ಬಿಟ್ಟರೆ ಆಫೀಸ್ ಯಾವುದೂ ರನ್ ಆಗ್ತಿಲ್ಲ. ಟವರ್ ಮಾತ್ರ ವರ್ಕಿಂಗ್ ಕಂಡೀಷನಲ್ಲಿದೆ. ಇಲ್ಲಿ ಯಾರೂ ಜನರು ಇರಲ್ಲ. ಇಲ್ಲೊಂದು ವಾಚ್ ಟವರ್ ಇದೆ, ಇದು ಹಾಳಾಗಿದೆ, ಇವಾಗ ವರ್ಕಿಂಗ್ ಕಂಡೀಷನಲ್ಲಿಲ್ಲ, ಅಬಾಂಡೆಡ್ ಆಗಿತ್ತು. ಇದು ಆ ಟೈಮಲ್ಲೇ ಕನ್ಸ್ಟ್ರಕ್ಟ್ ಮಾಡಿರೋದು. ಇದು ಮೇಲ್ಗಡೆ ಇವಾಗೆಲ್ಲ ಹೋಗೋಕ್ಕಾಗಲ್ಲ, ತುಕ್ಕು ಹಿಡಿದೋಗಿದೆ. ಈಗ ಇದು ಡೀಪ್ ಫಾರೆಸ್ಟಲ್ಲಿರೋದ್ರಿಂದ ಮುಂಚೆ ಇಲ್ಲಿ ಅಲ್ಲಿವರೆಗೆ ಸ್ಟೆಪ್ಸ್ ಇದೆ, ಅದಕ್ಕೂ ಮೇಲ್ಗಡೆ ಸ್ಟೆಪ್ಸ್ ಇಲ್ಲ. ಅದಕ್ಕೆ ಮೇಲ್ಗಡೆ ಸ್ಟೆಪ್ಸ್ ಇದ್ದರೆ ಹೋಗ್ಬೋದಿತ್ತು. ಬಟ್ ಅಲ್ಲಿಗೆ ಲ್ಯಾಡರ್ ಇದೆ, ಬಟ್ ಅಷ್ಟೊಂದು ಗಟ್ಟಿ ಇಲ್ಲ. ಸೊ ರಿಸ್ಕ್ ತೊಗೊಳ್ಳೋದು ಬೇಡ. ಸೊ ಅದಕ್ಕೆ ವಾಪಸ್ ಹೋಗ್ತಾ ಇದ್ದೀವಿ. ಇದೆಲ್ಲ ನಮ್ಮ ಮಾವ ಅವ್ರು ವರ್ಕ್ ಮಾಡ್ತಿದ್ದಿದ್ದ ಜಾಗ. ಅವರೇ ಫಸ್ಟ್ ಇಲ್ಲಿದ್ದಿದ್ದು. ಅಂದರೆ ಇದು ಆಲ್ಮೋಸ್ಟ್ ಅವರೇ ಈ ಆಫೀಸಲ್ಲಿ, ಅವ್ರಿಗೋಸ್ಕರನೇ ಆಫೀಸ್ ಬಂದಿರೋದು ಅಂತ ಹೇಳ್ಬೋದು. ಅವ್ರ ಹೆಸರು ವೆಂಕಟರಮಣ ನಾಯ್ಕ್ ಅಂತ. ಅವರೇ ಇಲ್ಲಿ ಇದನ್ನ ಅವಾಗ ಮೈಂಟೆನೆನ್ಸು ಪ್ರತಿಯೊಂದು ಇಲ್ಲಿದ್ದು ಎಲ್ಲದೂ ನೋಡ್ಕೊತಿದ್ದು ಅವರು. ಆಮೇಲೆ ಅವರಿಗೆ ಇವಾಗ ನಾವು ವಾಚ್ ಟವರ್ಗೆ ಹೋಗ್ತಾ ಇದ್ದೀವಿ. ಹೊಸ್ದಾಗಿ ಕಟ್ಟಿರೋದು, ಮೇಲ್ಗಡೆ 2 ಫ್ಲೋರಲ್ಲಿ ಕಟ್ಟಿದ್ದಾರೆ. ಅದ್ಭುತ ವ್ಯೂ ಇದೆ ಇಲ್ಲಿಂದ. ಸುತ್ತಮುತ್ತ ಎಲ್ಲ ಜಾಗನೂ ಕಾಣ್ತಾ ಇದೆ. ಫಸ್ಟ್ ಸ್ಟೆಪ್ ಇಲ್ಲಿಂದ ನೋಡ್ಬೋದು. ಎಲ್ಲ ಕಡೆ ಎಷ್ಟು ಚೆನ್ನಾಗಿ ವೆದರ್ ಇದೆ, ವ್ಯೂ ಇದೆ. ಟಾಪ್ ವ್ಯೂ ಆಫ್ ಕೈಲಾಸಗುಡ್ಡದ ಮೇಲ್ಗಡೆ ವ್ಯೂ ಸಖತ್ತಾಗಿದೆ ಮಾತ್ರ. ಸೈಕ್ ವೆದರ್ ಕೂಡ ಇವತ್ತು. ಫೈನಲಿ ಒಂದು ಹಿಡನ್ ಪ್ಲೇಸ್ ಅಂತ ಅಲ್ಲ, ಲೋಕಲ್ ಸರಿ ಎಲ್ಲ ಗೊತ್ತು, ಬಟ್ ಅದನ್ನು ತೋರಿಸೋ ಪ್ರಯತ್ನ ಮಾಡಿದ್ದೀನಿ. ಶೇರ್, ಸಬ್ಸ್ಕ್ರೈಬ್, ಲೈಕ್.